ಬರೀ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ನೋಡ್ರಿ. ಈಗ ನೋಡಿ, ಇದು ರೆಡ್ ಬ್ಲೌಸು ಈ ಥರ ಸ್ಟಿಚ್ ಆಗಿದೆ. ನೋಡಿ, ಇದು ಸಾದಾ ಬ್ಲೌಸು ಯಾವ ಥರ ಸ್ಟಿಚ್ ಮಾಡಿ ದಿನಕ್ಕೆ ಒಂದು 2 ರಿಂದ 3 ಬ್ಲೌಸು. ಬರೀ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಇಷ್ಟೆಲ್ಲ ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈ 2 ಬ್ಲೌಸು ಮತ್ತು ಈ 2 ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಸೊ ಇದೊಂದು ಬ್ಲೌಸು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ಟಿಚ್ ಮಾಡಬೇಕು. ಸೊ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ. ಬರೀ ಹಿಂಗೆ ವಿಡಿಯೋ ನೋಡ್ತಾ ಇರಿ. ಎಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬರೀ ಇವಾಗ ಯಾವ ಥರ ಸ್ಟಿಚ್ ಆಗಿದೆ ಅಂಥೇಳಿ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಮೊದಲಿಗೆ ನಾನು ನಿಮಗೆ ಲೈನಿಂಗ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ ನಿಮ್ಗೆ ತೋರ್ಸಾಕತ್ತೇನೆ ರೀ. ನೋಡಿರಿ, ಈಗ ಉಕ್ಸ್ ಕೂಡ ನಾನು ಬಟನ್ ಪಟ್ಟಿ ಕೂಡ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇದು ಲೈನಿಂಗ್ ಬ್ಲೌಸು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿರ್ತೀನಿ. ನೋಡಿ, ಈ ಥರ ನಮ್ಮ ಲೈನಿಂಗ್ ಬ್ಲೌಸ್ ರೆಡಿಯಾಗಿದೆ. ಸೊ ಇದು ತೋಳು. ಈ ಥರ ನಾನು ಬಟ್ಟೆನ ಹೊಳಿಸ್ಬಿಟ್ಟು ಈ ಥರ ಮಡಚಿ ಈ ಥರ ಹೊಲಿದಿರುತ್ತೇನೆ. ಸೊ ನೋಡಿ, ಈ ಥರ ಬ್ಯಾಕ್ ಪಾರ್ಟ್ ಈ ಥರ ಬಂದಿದೆ. ನೋಡಿ, ಈ ಥರ ಕಾಣಿಸುತ್ತೆ ನಿಮಗೆ. ನೋಡಿ, ಇದರ ಡೋರಿ ಕೂಡ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ ಹೇಳಿ. ನೋಡಿ, ಎಷ್ಟು ಸಣ್ಣದಾಗಿ ಡೋರಿ ಕೂಡ ಆಗಿದೆ ಅಂಥೇಳಿ. ಬರೀ ಇವಾಗ ನೆಕ್ಸ್ಟ್ ಯಾವ ಥರ ಇದನ್ನು ಸ್ಟಿಚ್ ಮಾಡೋದು ಅಂಥೇಳಿ ಫಸ್ಟು ವಿಡಿಯೋಗಳಲ್ಲಿ ನಾನು ಯಾವ ಥರ ಕಟ್ ಮಾಡಬೇಕು, ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಕೂಡ ನಾನು ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇದ್ದವ್ರು ಹೋಗಿ ಚೆಕ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಇವಾಗ ನೆಕ್ಸ್ಟ್ ಒಂದು ತೋರಿಸ್ತೀನಿ ಯಾವುದು ಅಂತ ಹೇಳಿಬಿಟ್ಟು. ಸೊ ಈ ರೆಡ್ ಕಲರು ಈ ಥರ ಸ್ಟಿಚ್ ಮಾಡಿಬಿಟ್ಟು ನಾವು ಈ ಥರ ಸುತ್ತಿಬಿಟ್ಟು ಇಟ್ಟರೆ ಏನೂ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಹಾಗಾಗಿ ಸೊ ನೋಡಿ, ಈ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಇದು ರೆಡ್ ಬ್ಲೌಸು ಈ ಥರ ಸ್ಟಿಚ್ ಆಗಿದೆ. ಸೊ ಫ್ರಂಟ್ ಕೂಡ ಈ ಥರ ಬಂದಿದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಟ್ಕೋಬೋದು. ಸ್ಲೀವ್ ಕೂಡ ಈ ಥರ ಬಂದಿದೆ, ನೋಡ್ತಿರ್ಬೋದು. ಸೊ ಬ್ಯಾಕ್ ಪಾರ್ಟು ಸಿಂಪಲ್ಲಾಗಿ ಒಂದು ರೌಂಡ್ ಶೇಪ್ ಇಟ್ಕೊಂಡು ಸಿಂಪಲ್ಲಾಗಿ ಈ ಥರ ಸ್ಟಿಚ್ ಮಾಡಿರೋದು. ತೋಳು ಕೂಡ ಈ ಥರ ಕರೆಕ್ಟಾಗಿದೆ. ಸೊ ಬರೀ ನೆಕ್ಸ್ಟ್ ಒನ್ನು ಈಗ ಸಾದಾ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ ನಮ್ಗೆ ನಾನು ನೋಡಿ, ಇದು ಸಾದಾ ಬ್ಲೌಸು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ. ಈ ಕಡೆ ನಾನು ಬ್ಲೌಸ್ ಉಕ್ಸ್ನ ಹಾಕೋದಕ್ಕೆ ಈ ಥರ ಪಟ್ಟಿನ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಉಕ್ಸ್ನ ಹಚ್ಕೊಂಡಿದ್ದೀನಿ. ಹಾಗಾಗಿ ಈ ಥರ ಪೈಪಿಂಗ್ನ ಕೊಟ್ಟಿದ್ದೀನಿ. ಸೊ ನೋಡ್ತಿರ್ಬೋದು ಪೈಪಿಂಗು ಯಾವ ಥರ ಬಂದಿದೆ ಅಂಥೇಳಿ. ನೋಡಿ, ಈ ಥರ ಪೈಪಿಂಗು ಬಂದಿದೆ. ಅದಕ್ಕೇನೆ ಈ ಥರ ಡೋರಿನ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಕೈ ಹೊಲಿಗೆ ಕೂಡ ಹಾಕಿದ್ದೀನಿ. ಈ ಥರ ಕೈ ಹೊಲಿಗೆ ಕೂಡ ಹಾಕಿದ್ದೀನಿ. ಸೊ ಹಾಕ್ತಾ ಇದ್ರೂ ನಡೆಯುತ್ತೆ. ಕಸ್ಟಮರ್ಗೆ ಕೈ ಹೊಲಿಗೆ ಬೇಕು ಅಂದರೆ ಈ ಥರ ನೀವು ಹಾಕಬೇಕು. ಸೊ ನೋಡಿ, ಈ ಥರ ಸೀರೆ ಹಾಕೋಬೇಕು. ಸೊ ಕೈಗೇನು ನಾನು ಹಾಕಿಲ್ಲ, ತೋಳಿಗೆ ಈ ಥರ ಮಡಚಿಬಿಟ್ಟು ಹೊಲಿಗೆನ ಹಾಕಿದ್ದೀನಿ. ಇದಕ್ಕೆ ನಾನು ಏನು ಹಾಕಿಲ್ಲ. ಸೊ ಹಾಗಾಗಿ ನೋಡಿದ್ರಲ್ಲ, ಇದು ಸಾದಾ ಬ್ಲೌಸ್ ಆ್ಯಂಡ್ ಇದು ಇವೆರಡು ಕೂಡ ಲೈನಿಂಗ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ ಮೊದಲಿನ ವೀಡಿಯೋಗಳಲ್ಲಿ ನಾನು ಯಾವ ಥರ ಸ್ಟಿಚ್ ಮಾಡೋದು, ಯಾವ ಥರ ಕಟ್ಟಿಂಗ್ ಮಾಡ್ಕೊಳ್ಳೋದು ಮತ್ತು ಅಳತೆ ತೊಗೊಳ್ಳೋದು ಅದೆಲ್ಲ ನಾನು ಹೇಳಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಬೇಕಾದರೆ ನಾನು ಆ ವಿಡಿಯೋದ ಲಿಂಕ್ ಈ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ಸೊ ಚೆಕ್ ಮಾಡ್ಕೊಳ್ರಿ. ಸೊ ನೋಡಿ, ಇವೆಲ್ಲ ಬ್ಲೌಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನೆಲ್ಲ ಈಗ ಸ್ಟಿಚ್ ಮಾಡೋದು. ಸೊ ನೋಡಿ, ಇಷ್ಟೆಲ್ಲ ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿವಾಗ. ಸೊ ಒಂದು ಸರಿ ನಾವು ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಆರಾಮಾಗಿ ಕೂತ್ಕೊಂಡು ದಿನಕ್ಕೆ ಒಂದು 2 ರಿಂದ 3 ಬ್ಲೌಸ್ ಆದರೂ ನಾವು ಸ್ಟಿಚ್ ಮಾಡ್ಬೋದು. ಸೊ ಲೈನಿಂಗ್ ಬ್ಲೌಸ್ ಏನಾದರೂ ಇದ್ದರೆ ಒಂದು 2 ರಿಂದ 3 ಬ್ಲೌಸು. ಅದೇ ಸಾದಾ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡ್ತಾ ಕೂತ್ಕೊಂಡ್ರಿ ಅಂತ ಹೇಳಿದ್ರೆ ಒಂದು 4 ಬ್ಲೌಸ್ ಆದರೂ ನೀವು ಸ್ಟಿಚ್ ಮಾಡ್ಬೋದು. ಹಾಗೆಯೇ ಅವಕ್ಕೆ ಬಟನ್ ಕೂಡ ನೀವು ಹಾಕಿ ಇಡ್ಬೋದು. ಹಾಗಾಗಿ ಇಷ್ಟೆಲ್ಲ ಬ್ಲೌಸು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆವಾಗಲೇ ತೋರಿಸ್ದಾಗೆ ಆ ಬ್ಲೌಸ್ಗಳೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿ ಅವಕ್ಕೆ ಉಕ್ಸ್ನ ಎಲ್ಲ ಹಾಕಿ ಇಟ್ಟಿದ್ದೀನಿ. ಹಾಗಾಗಿ ಇವಾಗ ಈ ಬ್ಲೌಸ್ಗಳನ್ನ ನಾನು ಸ್ಟಿಚ್ ಮಾಡೋಕ್ಕೋಸ್ಕರ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಸುಮಾರಷ್ಟು ಬ್ಲೌಸ್ಗಳಿವೆ. ಸೊ ಅವನು ಕೂಡ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ರೀ. ಸೊ ಇವಾಗ ಸ್ಟಿಚ್ ಮಾಡೋಣ ಅಂತ ಸ್ಟಿಚ್ ಮಾಡೋಕ್ಕೆ ನಾನು ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಮುಂದೆ ಏನಾಗುತ್ತೆ ಅಂತ ಹೇಳಿ ನೋಡೋಣ.